ಹ್ಮ್. ವಿದ್ಯಾರ್ಥಿಗಳೇ, 8ರ ಮೊದಲು 4 ಗುಣಿತಗಳ ಮೊತ್ತ ಎಷ್ಟು ಅಂತ ಕೇಳ್ಯಾರ. ಗುಣಿತಗಳಂದ್ರೆ 8ರದ 4 ಗುಣಲಬ್ಧಗಳು. ನೋಡ್ರಿ, ಮಾಡೋದಾತಂದ್ರೆ ನೋಡ್ರಿ, ಈ 4 ಅಂಕೆಗಳ ಅನುಕ್ರಮ ಗುಣಲಬ್ಧಗಳ ಮೊತ್ತಕ್ಕೆ ಒಂದು ಫಾರ್ಮುಲಾ ಅದ. ಅದನ್ನ ನಾನು ನಿಮಗೆ ತಿಳಿಸ್ತೀನಿ, ಲಕ್ಷ ಕೊಟ್ಟು ನೋಡ್ರಿ. 2 ರೀತಿ ಪ್ರಕಾರ ತೋರಿಸ್ತದ ನೋಡ್ರಿ. ಮೊದಲ 8, 8 2 16, 8 3 24, 8 4 32. ಇದರ ಗುಣಲಬ್ಧ ಎಷ್ಟಂದ್ರೆ, ಇದ್ರ ಹಿಂದಿನ ಅಂಕೆ ಎಷ್ಟದ? ಈಗ 4 ಅಂಕೆ ಅವ, 1 2 3 4 ಅವ. ಇದ್ರ ಹಿಂದಿನ ಅಂಕೆ ಎಷ್ಟದ? 24. ಹಿಂದೆ ಎಷ್ಟು ಅಂಕೆ? 3. 4 3 72, 1 8 80 ಇದರದು. ನೋಡ್ರಿ, ಇನ್ನೊಂದ್ಸಲ ನೋಡ್ರಿ. ಉತ್ತರ ಸಂಖ್ಯೆ ಸಿ. ನೋಡ್ರಿ, ನಾ ಹೆಂಗೆ ತಿಳಿಸಿ ಹೇಳೀನಿ. ಅನುಕ್ರಮ 4 ಗುಣಲಬ್ಧಗಳ ಮೊತ್ತ ನೀವು ಕಂಡು ಹಿಡಿಬೇಕಾದ್ರೆ 8 1 8, 8 2 16, 8 3 24, 8 4 32. ಇವುಗಳನ್ನು ಕೂಡಬಾರ್ದು. ಎಷ್ಟು ಅಂಕೆ ಅದ? 4 ಅವ. ಅದ್ರ ಹಿಂದಿನ ಅಂಕೆ ಎಷ್ಟದ? 24. 24ರ ಹಿಂದೆ ಅಂಕೆ ಎಷ್ಟಾಗ್ತಾವ? 3 ಆಗ್ತೈತೆ. 4 3 72, 1 8 ಕೂಡಿಸ್ರಿ 80 ಮಾಡಿ ನೋಡು. 2 4 6, 6 6 12, 12 1 8 22, 5 6 7 8. ನೋಡಿ, ಆನ್ಸರ್ ಇಸ್ ಈಕ್ವಲ್ ಟು ಸಿ. ಅದು ಹೆಂಗ್ರಿ ಸರ್ ಅಂತ ಕೇಳೋದು. 4 ಸಂಖ್ಯೆಗಳದ್ದೊಂದು ಫಾರ್ಮುಲಾ. ಮುಂದವ 5 ಸಂಖ್ಯೆದ್ದು ಮೈನಸ್ ಮಾಡಬೇಕು, 6 ಸಂಖ್ಯೆದ್ದು ಅವು ಕೆಲವೊಂದಿಷ್ಟು ವೇದಿಕ್ ಮ್ಯಾಥಮೆಟಿಕ್ಸ್ದಾಗ ಕೆಲವೊಂದು ಫಾರ್ಮುಲಾವ. ಅದಕ್ಕೆ ಅವ ಮೊದಲು 4 ಗುಣಿತಗಳ ಮೊತ್ತ ಅಂತ ಹೇಳಿ. ಒಂದು ಸಣ್ಣ ಉದಾಹರಣೆ ನೋಡ್ರಿ. ಈಗ 12, 4ರದ ಫಾರ್ಮುಲಾ ಸಿಕ್ಕದ. ಈಗ 12 12 2 24, 12 3 36, 12 4 48. ಒಟ್ಟು 4ರದ ಹತ್ರ ನನಗೆ ಸಿಕ್ಕದು. ಇನ್ನು 5ರದ್ದು ಮಾಡಿ ನೋಡ್ಯದ, ನಾವು ಕಂಡು ಹಿಡಿದಿರ್ತೀವಿ. ಈಗ 3ನೇ ಅಂಕೆ ಎಷ್ಟದ? 36. ಅದ್ರ ಹಿಂದೆ ಅಂಕೆ ಎಷ್ಟು? 3. 36 3 ನೋಡಿ, 36 ಗುಂಡ್ಲೆ 3. ಈ 36 ಹಿಡ್ಕೊಂಡ್ರೆ ಎಷ್ಟು ಅಂಕೆ ಆಗ್ತಾವ? 3 ಆಗ್ತಾವ. ಇದ್ರಾಗ ನೀವು ಗುಣಾಕಾರ ಮಾಡಿ 12 ಮಾಡಿಬಿಡ್ರಿ. 3 6 18, ಕೈಲಾವತ್ತು 108 ಆಯ್ತು, ಪ್ಲಸ್ 12 ಬರೋಬ್ಬರಿ ಎಷ್ಟಾಯ್ತು? 120 ಆಯ್ತು. ಇಲ್ಲ ನೋಡ್ರಿ, 8 2 10. ನೋಡ್ರಿ, 8 1 6 14, 18 19 20, ಕೈಲಾವತ್ತು 2 2 4 6 7 8 9 10 11 12. ನೋಡ್ರಿ, ಕೆಲವೊಂದು ಫಾರ್ಮುಲಾಗಳು ಹೇಳತ್ತಂದು ನಾನು ನಿಮಗೆ. ಇಂಥ ಗಣಿತಗಳನ್ನು ನಾ ವಿಡಿಯೋ ಮಾಡೀನಿ. ಈಗ ಎಲ್ಲ ಗಣಿತಗಳು ಬರುವುದಿಲ್ಲ. ಹಂಗೆ ಕೆಲವೊಂದು 4 ಯಾಕೆ ಕೊಟ್ಟ? ಅದಕ್ಕೊಂದು ಫಾರ್ಮುಲಾ ಇದ್ದಾಗೆ ಕೊಟ್ಟಿರ್ತಾನ ನಾವು. ಒಂದು ಸಣ್ಣ ಉದಾಹರಣೆ ನೋಡ್ರಿ. 5 ಪ್ಲಸ್ 5 1 5, 5 2 10, 5 3 15, 5 4 20. ಮುಂದಿನ ಮಾಡೋದ್ರೊಳಗೆ ಅದ ಫಾರ್ಮುಲಾ ಅದ. ಈಗ ನೀವು ಇಷ್ಟೇ ತಿಳ್ಕೊರಿ. 3ನೇ ಅಂಕೆ ಎಷ್ಟದ? 15. 15 3 ಎಷ್ಟವ? 45. 45ರಾಗ 5 ಕೂಡಿಸಿದ್ರಿ 50 ಆಗ್ತದಿಲ್ಲ ನೋಡ್ರಿ. ನೋಡ್ರಿ, ಒಂದು ಸಣ್ಣ ಎಕ್ಸಾಂಪಲ್ ನೋಡ್ರಿ. ನೋಡ್ರಿ, 5 5 10 2 3 4 5. 15 3 1 2 3. ಈ 15ಕ್ಕೆ ಹಿಂದಿನ ಅಂಕೆ ಎಷ್ಟವು? 3. ಇದನ್ನು 3 ಮಾಡ್ರಿ. ಫಸ್ಟ್ ಅಂಕಿ ಇದ್ರಾಗ ಕೂಡಿಸಿಬಿಡ್ರಿ. ಎಷ್ಟಾಗ್ತದ ನೋಡ್ರಿ? 15 3 45 ಪ್ಲಸ್ 5 ಈಸ್ ಈಕ್ವಲ್ ಟು 50. ಬಾಯಲೇನೆ ಮಾಡ್ಬೋದು ನೀವು. ಸುಮ್ ತೋರಿಸಿದ್ರೆ ಕೆಲವೊಂದು ಫಾರ್ಮುಲಾಗಳನ್ನು ಯಾಕೆ ನೀವು ನೆನ್ಪಿಟ್ಕೋತೀರಿ ಅಂತಂದ್ರೆ ಅವ ಕೊಟ್ಟಿರ್ತಾನೆ ಅವಾಗ. ಆಮೇಲೆ ಏನು ಹೇಳ್ತಾನೆ? 25 ಅನುಕ್ರಮ 4 ಗುಣಕಗಳ ಮೊತ್ತ ಅಂತಾನೆ. ಈಗ ನೋಡಿ, 25 1 25, 25 2 50, 25 3 75, 25 4 100. ಇವುಗಳ ಗುಣಲಬ್ಧ ಎಷ್ಟು ನೋಡ್ರಿ? 75 ಗುಂಡ್ಲೆ 3. 75ರಿಂದ ಅಂಕೆ ಎಷ್ಟು? 3 ಅವ ನೋಡಿ, ಪ್ಲಸ್ 25 ನೋಡಿ. 5 3 15, 3 5 3 5 15, 3 21 1 22. ಇದರಾಗ 25 ಕೂಡ್ಸಿ ನೋಡಿ, ಬರೋಬ್ಬರಿ 250 ಅಂತ ಬಂತ. ನೋಡೋಣ, ತಪ್ಪಿದ್ರೆ ಇನ್ನೊಮ್ಮೆ ನೋಡ್ತೀನಿ. 75 75 ಇಡ್ರಿ. ಇದ್ರ ಹಿಂದೆ 1 2 3 3 ಗುಣಾಕಾರ ಮಾಡಿದ್ರಿ. 3 5 15, 1 3 22 ಆಯ್ತು. 25 ಹಿಂದಿಂದ ಕೂಡಿಸಿದ್ರಿ 250 ಮಾಡಿ ನೋಡ್ರಿ. 5 5 5 10, ಎಲ್ಲ ಬಂತು 1 8
8 5 13 1 2 15 ಕೆಲ ಮತ್ತು 1 1 1 2 ಇವೆಲ್ಲ ನಿಮಗೆ ಬ್ಯಾಂಕಿನ ಪರೀಕ್ಷೆದಾಗ ಭಾಳ ಹೆಲ್ಪ್ ಆಗ್ತದೆ. ನಾ ಅತಿ ಅಭಿಮಾನದಿಂದ ಹೇಳ್ಕೊತಾನೆ, ಇಂಥ ವಿಡಿಯೋ ಕೋಚಿಂಗ್ ಕ್ಲಾಸ್ಗಳು ನಿಮಗೆ ಸಿಗೋದಿಲ್ಲ. ಇವೆಲ್ಲ ನೋಡ್ರಿ ಬ್ಯಾಂಕಿನಿಂದ ಇವೆಲ್ಲ ಏನು ನೋಡ್ರಿ ಏನದ 8ರ ಮೊದಲ 4 ಗುಣಿತಗಳ ಮೊತ್ತ ಎಷ್ಟು ಅಂದ್ರೆ 8 3 24 ಒಂದು ಇದು ಎಷ್ಟು 24 ಅಲ್ಲ, ಕ್ರಮಬದ್ಧವಾಗಿ ಇಟ್ಟಾಗ ಅಂಕಿಗಳು 4ರ ಹಿಂದಿನ ಅಂಕಿ 24 ಆಗ್ತದೆ. ಇಂದು 3 ಅಂಕಿ 24 3 72 8 ಕೂಡಿಸ್ಬಿಡ್ರಿ 80 ಬಂದ್ಬಿಡ್ತು. ಹೀಗೆ ನೀವು ಯಾವುದೇ ವಿಡಿಯೋಗಳನ್ನು ನೀವು ನೋಡಿದ್ದೀರಿ ಅಂತಂದ್ರೆ 4 ಅಂಕಿದ ಅಷ್ಟೇ ತಲೆ ಕೆಡಿಸ್ಕೋಬೇಕು ನೀವು. ಇದೇ ಪದ್ಧತಿಯನ್ನು 5 ಅಂಕಿ ಒಳಗೆ ಮಾಡ್ಲಿಕ್ಕೆ ಹೋಗ್ಬಾರ್ದು. 6 ಅಂಕಿ ಅವು ಬರ್ತಾವೆ. ಅವತ್ತೊಂದು ನಾವು ಇದರಾಗ ಹೇಳುವುದರಿಂದ ಏನಾಗ್ತದೆ, ಈ ಪ್ರಶ್ನೆಯ ಸ್ವಾರಸ್ಯತನ ಕಳ್ಕೊತದ. ಬಂದಾಗ ನೋಡೋಣ ಅನುಕ್ರಮ ಸಂಖ್ಯೆಗಳು. ಮತ್ತು ಇದನ್ನು ಫಾರ್ಮುಲಾ ನಾನೇ ಕಂಡು ಹಿಡ್ದದ್ದು, ನೀವು ಎಲ್ಲರೂ ಇತ್ತಂದ್ರೆ ನೋಡ್ರಿ. ಬೇಕಾದ್ರೆ ಯಾರು ಮಾಡಿದ್ದು ನೀವು ಗಣಿತ ಇನ್ನೂ ತನಕ ನೋಡಿದ್ರಿ ಅಂದ್ರೆ ನೋಡ್ರಿ. 4 ಅನುಕ್ರಮ ಸಂಖ್ಯೆಗಳ ಮೊತ್ತನ್ನು ಬೇಕಾದಂಥದ್ದು ಕೊಡುವ ಲೆಕ್ಕವ. ಅದರ ಹಿಂದಿನ ಅಂಕಿ ಎಷ್ಟದ, 4ನೇ ಅಂಕಿ ಹಿಂದಿನ ಅಂಕಿ 3 ಅಂಕಿಲಿ ಗುಣಾಕಾರ ಮಾಡಿ ಲಾಸ್ಟದ ಅಂಕಿ ಅದ್ರ ಕೂಡಿಸಿದ್ರೆ ಉತ್ತರ ಅದನ್ನ ಆ ಪ್ರಕಾರ ಕ್ರಮಬದ್ಧವಾಗಿ ಬಂತಂದ್ರೆ ಅದು ಫಾರ್ಮುಲಾನೇ. ಅದು ನೋಡ್ರಿ ಎಷ್ಟು ಸರಳ ಅದ ನೋಡ್ರಿ. 8 + 16 + 24 + 32 ಬರೋಬ್ಬರಿ 80 ನೀವು ಕೂಡಿಸ್ಕೋತ ಹೋಗ್ತೀರಿ. ಬೇಡ, 8 ಹಚ್ಚರಿ 16 ಹಚ್ಚರಿ 24 ಹಚ್ಚರಿ 32. ಹಿಂದಿನ ಅಂಕಿ ಎಷ್ಟದು 24. 24ರ ಹಿಂದೆ ಎಷ್ಟು ಅಂಕಿ ಅದು 3 ಅದು. 24 3 72 1 8 80 ಕೂಡಿಸಿ ನೋಡ್ರಿ ಬರ್ತದೆ. ಇಂಥ ಮ್ಯಾಜಿಕ್ ಮ್ಯಾಥಮೆಟಿಕ್ಸ್ ನವೋದಯದಾಗ ಭಾಳ ಇರ್ತಾವ. ಇದು ಇಟ್ ಈಸ್ ವೆರಿ ವಂಡರ್ಫುಲ್ ಮ್ಯಾಥ್ಸ್. ಇವುಗಳನ್ನು ನಿಮಗೆ ನೋಡಲಿಕ್ಕೆ ಪ್ರತಿ ವರ್ಷದ ಅನುಕ್ರಮ ಸಂಖ್ಯೆಗಳ ಪ್ರಕಾರ ಇಶ್ಯೂ ವೈಸ್ ಗಣಿತಗಳು ಹಾಕೋ ವಿಚಾರ ಮಾಡ್ಯದ ಯೂಟ್ಯೂಬ್ದಾಗ. ಅದರ ಉಪಯೋಗ್ತಾರೆ. ಯಾಕಂದರೆ ಟೆಲಿಗ್ರಾಮ್ದಾಗ ಸರಿಯಾಗಿ ಎಲ್ಲರಿಗೂ ಕ್ಲಿಯರಿಟಿ ಬರವಲ್ತು. ಅದಕ್ಕೆ ಹೊಸ ಯೋಜನೆ ಮಾಡ್ಲಿಕ್ಕೆ ಇಟ್ಟಿದ್ದೀವಿ. ಎಲ್ಲರೂ ಲೈಕ್ ಮಾಡಿರಿ. ಯೂಟ್ಯೂಬ್ ಚಾನಲ್ ಆಯ್ತು ಅಂದ್ರೆ ನೀವೆಲ್ಲರೂ ಲೈಕ್ ಶೇರ್ ಮಾಡಬೇಕು. ಅಂದ್ರೆ ಈ ನಾ ಕಲಿಸಿದ ಆಶೀರ್ವಾದ ನಿಮ್ಮ ಮಕ್ಕಳಿಗೆ ತಡ್ತವೆ. ಲೈಕ್ ಮಾಡಬೇಕು, ಎಲ್ಲರಿಗೂ ಕಳಿಸ್ರಿ. ಪ್ರತಿಯೊಂದು ಹಳ್ಳಿ ಒಳಗೆ ಹುಡುಗರು ಶಾಣ್ಯರಾಗಲಿ. ಯೂಟ್ಯೂಬದ ಲಿಂಕ್ ನಾವು ಕಳಿಸ್ತೀವಿ, ಎಲ್ಲ ಕಡೆ ಕಳಿಸ್ರಿ. ನಿಮ್ಮ ಫ್ರೀಯಾಗಿ ಎಜುಕೇಷನ್ ತಗೋಬಾರ್ದು. ನೀವು ಬರೀ ಲೈಕ್ ಮತ್ತು ಶೇರ್ ಮಾಡಿದರೆ ಸಾಕು. ಅದನ್ನು ನೀವು ಮಾಡಿ. ಯೂಟ್ಯೂಬ್ ಚಾಲು ಆಗ್ತದೆ ಅಂತ ಸುದ್ದಿದ್ದಾಗ ಅದನ್ನು ಉಪಯೋಗ ಮಾಡಿಕೊಡ್ರಿ. ಕ್ರಮಬದ್ಧವಾಗಿ ಯಾವ ಗಣಿತ ಅನ್ನೋದು ಅದನ್ನು ನಾವು ಏನು ಬರೆದಿರ್ತೀವಿ, ಹೆಡ್ಲೈನ್ ಬರೆದಿರ್ತೀವಿ. ಯಾವ ಗಣಿತ ಅನ್ನೋದು ಅದಕ್ಕೆ ನಾವು ಇದನ್ನು ಕೊಟ್ಟಿರ್ತೀವಿ, ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀವಿ, ಮ್ಯಾಲ್ಯೂ ಬರೆದಿರ್ತೀವಿ. ನೀವು ಲಕ್ಷ ಪಟ್ಟು ನೋಡ್ರಿ. ಇಂಥ ಫಾರ್ಮುಲಾ ಗಣಿತಗಳನ್ನು ನೀವು ಎಲ್ಲಿ ನೋಡಿ. ಈಗ ನಾನು ಟೆಲಿಗ್ರಾಮ್ ಕ್ಲಾಸ್ ನೋಡಿದೆ, ಮುಂದೆ ಜೂಮ್ ಆ್ಯಪ್ದಾಗ ನೋಡಿದೆ, ಎಲ್ಲ ಇಂಟರ್ನೆಟ್ ಪ್ರಾಬ್ಲಮ್ ಆಯ್ತು. ಈಗ ಯೂಟ್ಯೂಬ್ ಚಾಲು ಆತಂದ್ರೆ ನಾವು ಯೂಟ್ಯೂಬ್ ಚಾಲು ಮಾಡಿದಾಗ ನಿಮಗೆ ಅದ್ರ ಲಿಂಕ್ ಕಳಿಸ್ತೀವಿ. ನೀವೆಲ್ಲರೂ ಈ ಅಭ್ಯಾಸನ ಯಾರು ಉಪಯೋಗ ಮಾಡ್ತೀರಿ, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ನಿಮ್ಮ ಸಂಬಂಧಿಕರಿಗೆ ಎಲ್ಲರಿಗೂ ಕಳಿಸ್ಬೇಕು. ನಾ ಡೈಲಿ ಕೌಂಟ್ ಮಾಡಿ ಎಷ್ಟು ಮಂದಿ ಲೈಕ್ ಶೇರ್ ಮಾಡಿರ್ತಾರಲ್ಲ ಅವ್ರಿಗೆಲ್ಲರಿಗೂ ರಿಸಲ್ಟ್ ಆಗಲಿ ಶುಭಾಶೀರ್ವಾದಗಳನ್ನು ಹೇಳುತ್ತೇನೆ ನಾನು. ಈಗ ಯೂಟ್ಯೂಬ್ದೊಳಗೆ ಹಾಕೋ ಚಾನ್ಸ್ ಅದ. ಈಗೆಲ್ಲ ಬಡ ಬಡ ಕ್ವಶನ್ ಪೇಪರ್ ಮಾಡ್ಲಿಕ್ಕೆ ಹತ್ತಿದ್ದೀವಿ. ಯೂಟ್ಯೂಬ್ ಚಾಲು ಆದ ಕೂಡಲೇ ನಿಮಗೆ ನಾವು ತಿಳಿಸ್ತೀವಿ. ಲಕ್ಷ ಪಟ್ಟು ನೋಡಿರಿ. ಚೆಂದಾಗಿ ಎಲ್ಲರೂ ಶೇರ್ ಮಾಡೋದು, ಲೈಕ್ ಮಾಡೋದು. ಬ್ಯಾಡ್ ಕಮೆಂಟ್ಗಳನ್ನು ಹಾಕಬಾರ್ದು. ಯಾಕಂದ್ರೆ ಒಳಗೊಬ್ಬೊಬ್ರು ಕೋಚಿಂಗ್ ಕ್ಲಾಸ್ನವ್ರು ಹಾಕ್ಯಾರ ನನಗೆ. ಯಾಕಂದ್ರೆ ಅವ್ರು ಯಾಕೆ ಹಾಕ್ಯಾರ ಅನ್ನೋದು ನನಗೆ ಗುರುತದ ಅನ್ನೋದು ಬೇಡ. ಯಾಕಂದ್ರೆ ನೀವು ನಿಮ್ಮ ಮಕ್ಕಳ ಮೌಲ್ಯಮಾಪನವನ್ನು ಮನೆಯೊಳಗೆ ಮಾಡ್ಕೋಬೋದು. ಕ್ವಶನ್ ಪೇಪರ್ಗಳು ಸಹಿತ ನಾನು ಯೂಟ್ಯೂಬ್ದಾಗ ಬಿಡ್ತಿರ್ತಾನೆ. ಪರೀಕ್ಷೆ ಸನಿಕ್ ಬಂದಾಗ ನಿಮ್ಮ ಕ್ವಶನ್ ಪೇಪರ್ಗಳನ್ನು ಯೂಟ್ಯೂಬ್ದಾಗ ಬಿಡ್ತಾನೆ. ಮೊದಲು ಹುಡುಗರಿಗೆ ನೀವು ಮ್ಯೂಟ್ ಮಾಡೋದು, ಪ್ರಶ್ನೆ ಬಿಡಿಸ್ರಿ. ನಿಮಗೆ ಕರೆಕ್ಟ್ 20 ಗಣಿತಗಳದ್ದು ಒಂದು ಟೆಸ್ಟ್ ಹಾಕ್ತಿರ್ತಾನೆ ನಾ ಯೂಟ್ಯೂಬ್ದಾಗ. ಟೆಸ್ಟ್ ಪೇಪರ್ 1, ಟೆಸ್ಟ್ ಪೇಪರ್ 1 2ನೇ ಲೆಕ್ಕ, ಟೆಸ್ಟ್ ಪೇಪರ್ 1 3ನೇ ಲೆಕ್ಕ. ಎಲ್ಲ ನೀವು ಆ ಯೂಟ್ಯೂಬನ್ನು ಹೆಂಗೆ ಚಾಲನೆ ಮಾಡ್ಬೇಕು ಅನ್ನೋದೇ ನಿಮಗೊಂದು ನಮ್ಮದು ಏನು ಬರ್ತದೆ ವಿಡಿಯೋ ಬರ್ತದೆ. ಸರಿಯಾಗಿ ನೋಡ್ರಿ, ಚೆನ್ನಾಗಿ ಉಪಯೋಗ ತೋರಿ. ಶೇರ್ ಮಾಡೋದು, ಲೈಕ್ ಮಾಡೋದು ಮಾಡಬಾರ್ದು. ನಮ್ದು ಯೂಟ್ಯೂಬ್ ಚಾನಲ್ ಚಾಲು ಆಯ್ತಂದ್ರೆ ತಕ್ಷಣ ನಿಮಗೆ ನಾನು ವಿಡಿಯೋ ಹಾಕ್ತೇನೆ. ವಿಶೇಷ ಇಂಥ ಗಣಿತಗಳು ನಿಮಗೆ ನವೋದಯದಾಗ ಬಾಯಲೆ ಮಾಡುವಂಥ ಟೆಸ್ಟ್. ಮತ್ತು ಈಗ ಜನವರಿ ತಿಂಗಳದಾಗ ಒಂದು ಪೇಪರ್ ಬರ್ತದೆ,
ಇದು ಸಾರಿ ಏನೋ ಇದ್ರದ್ದು ಯಾವಾಗ ಡಿಸೆಂಬರ್ದಾಗ 10ನೇ ತಿಂಗಳದಾಗ ಒಂದು ಪೇಪರ್ ಹಾಕ್ತನು, 11ನೇ ತಿಂಗಳದಾಗ ಹಾಕ್ತೀನಿ. ಅವೆಲ್ಲ ಪೇಪರ್ಗಳನ್ನು ನೀವು ಗಣಿತಗಳು ಪಾಸ್ ಆಗಿರಿ ನೀವು ಡೆಫಿನೆಟ್ಲಿ ಚಾಲೆಂಜ್ ರಿಸಲ್ಟ್. ಆದರೆ ನಮ್ಮ ಯೂಟ್ಯೂಬನ್ನು ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬರ್ ಆಗಿರಿ. ನಿಮ್ಗೆ ಯಾವ ಗಣಿತಗಳು ಬೇಕು ತೆಗೆದು ನೋಡ್ಲಿಕ್ಕೆ ನಿಮಗೆ ನಾನು ಒಂದು ಕಂಟೆಂಟ್ ಕೊಟ್ಟಿರ್ತೀನೋ ಅದರ ಗಣಿತಗಳನ್ನು ತೆಗೆದು ನೋಡ್ರಿ. ಈಗ ಒಂದು ಲಾಭ ಹಾನಿ ಅದ, ಅದ್ರ ಮೇಲೆ ಲಾಭ ಹಾನಿ ಅಂತ ಬರದೇ ಇರ್ತದೆ. ಅದನ್ನು ನೀವು ತೊಗೊಂಡು ಎಷ್ಟು ಲಾಭ ಹಾನಿಗಳು ಬರ್ತಾವೆಲ್ಲ ತೆಗೆದು ನೀವು ನೋಡು. ಪ್ರತಿಯೊಂದು ಇಶ್ಯೂ ಒಳಗೆ ಲಾಭ ಹಾನಿ ಲೆಕ್ಕ ಇರ್ತಾವೆ, ಪ್ರತಿಯೊಂದು ಇಶ್ಯೂ ಒಳಗೆ ಸರಳ ಬಡ್ಡಿ ಲೆಕ್ಕ ಇರ್ತಾವೆ, ಆಮೇಲೆ ಮೆಂಟಲ್ ಎಬಿಲಿಟಿ ಲೆಕ್ಕ ಇರ್ತಾವೆ, ಆಮೇಲೆ ಸರಳೀಕರಣಗಳು ಇರ್ತಾವೆ, ಪಿಕ್ಟೋಗ್ರಾಫ್ ಇರ್ತದೆ, ಆಮೇಲೆ ಅಂಕಗಳು ಇರ್ತಾವೆ, ಶೇಕಡ ದರ ಇರ್ತದೆ, ಅವಧಿ ಇರ್ತದೆ, ಬಡ್ಡಿ ಇರ್ತದೆ. ಯಾವ ಗಣಿತ ಇರಂಗಿಲ್ಲ. ಎಲ್ಲ ಕ್ವಶನ್ ಪೇಪರ್ದಾಗ ನಿಮ್ಗೆ ಯಾವ ಗಣಿತ ಬೇಕು ಆ ಗಣಿತ ಮಾದರಿಗಳನ್ನು ಕ್ಲಿಕ್ ಮಾಡಿಬಿಟ್ರಿ ಅಂದ್ರೆ ಮುಂದೆ ತೆಗಿ. ಆಮೇಲೆ 2024ನೇ ಇಶ್ಯೂ ಒಳಗಿನ ಗಣಿತ ಲಾಭ ಹಾನಿ ಲೆಕ್ಕ ನೀವು ಮಾಡಿದರೆ, 23 ಲಾಭ ಹಾನಿ ಇತ್ತಂದ್ರೆ ಅದಕ್ಕೆ ಕ್ಲಿಕ್ ಮಾಡಿದ್ರೆ ಅದಕ್ಕೆ ಗಣಿತ ನಿಮಗೆ ವಿಡಿಯೋ ಸ್ಕ್ರೀನ್ದಾಗ ಬರ್ತದೆ. ಅದ್ರ ಉಪಯುಕ್ತ ನಡೆಸುವಂಥ ಛಲ ಬರಬೇಕು. ಇದನ್ನು ಮುದ್ದಾಂ ಪ್ರಚಾರ ಅಂತ ತಿಳ್ಕೊಂಡು ನಿಮ್ಗೆ ವಿಡಿಯೋ ಹಾಕಿರ್ತೀನಿ ನಾನು. ನೀವೆಲ್ಲರೂ ಅದ್ರದ್ದು ಉಪಯೋಗ ತಗೋರಿ. ಮತ್ತು ಶೇರ್, ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು, ಫೋನ್ ಹಚ್ಚಿ ಹೇಳಬೇಕು ನೀವು. ನಾವು ಇಷ್ಟು ಮಂದಿ ಕಳಿಸಿವಿ ಕಲಿಯಂಥ ವಿದ್ಯಾರ್ಥಿಗಳು ಶೇರ್ ಮಾಡಿ. ಪ್ರತಿಯೊಂದು ಮನೆಗೆ ಗಣಿತಗಳು ಬರ್ತಾವೆ. ರೀಸ್ನಿಂಗ್ ಗದ್ಯವಾಗ ಮನೆ ಒಳಗೆ ರಗಡ್ ಮಂದಿ ಶಾಣ್ಯರಿದ್ದೀರಿ ನೀವು. ಗದ್ಯವಾಗ ರೀಸ್ನಿಂಗೂ ಹಾಕ್ತೀನಿ ನಾನು. ಈ ಗಣಿತಗಳೇ ಎಲ್ಲರಿಗೂ ಭಾಳ ಸಮಸ್ಯೆ ಆಗ್ಯದ. ಯಾವ ಇಸ್ವಿ ಗಣಿತಗಳು ನಿಮಗೆ ತಿಳಿಯಂಗಿಲ್ಲ ನಮಗೆ ಫೋನ್ ಮಾಡಿ ಕೇಳ್ರಿ, ಮತ್ತೊಂದು ಸಲ ನಾವು ನಿಮಗೆ ಬಿಡಿಸಿ ಹಾಕ್ತೇವೆ. ಅದನ್ನೇ ಪದೇ ನೀವು ವಿಡಿಯೋಗಳನ್ನು 2 ಸಲ ನೋಡ್ರಿ, ಶೇರ್ ಆಗ್ತಾರೆ. ಯೂಟ್ಯೂಬ್ ಚಾನಲ್ ಚಾಲೋ ಆಯ್ತು ಅಂದ್ರೆ ನಿಮಗೆ ನಾ ಇನ್ಫಾರ್ಮೇಷನ್ ಮಾಡ್ತೀನಿ.